ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವೆಲ್ಲ ತಮ್ಮನೋಡ್ ಗೊತ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನ್ ಮಾತಾಡಕ್ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದ್ರೆ ಇವತ್ತಿನ ಎಪಿಸೋಡಿನ 2ನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋ ನೋಡಿದ್ರೆ ನಿಜವಾಗ್ಲೂ ಯಾರೇ ಆಗ್ಲಿ ಒಂದ್ ರೀತಿ ಎಮೋಷನಲ್ ಆಗ್ಬಿಡ್ತೀರಾ ಅಂತ ಹೇಳ್ಬೋದು. ಅವ್ರು ಆ ತರ ಎಮೋಷನಲ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಪ್ರೋಮೋ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಏನಂದ್ರೆ ಬಿಗ್ ಬಾಸ್ ಅವರು ಒಂದು ಫಿನಾಲೆ ಅಂತ ಬಂದಾಗ ಏನೊಂದು ಎಮೋಷನಲ್ ಎಲ್ಲ ಇದ್ದೇ ಇರುತ್ತಲ್ವಾ, ಅದೇ ತರ ಇವಾಗ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದ್ರ ನಿನ್ನೆ ಬಂತವ್ರೆ ಏನ್ ಸ್ಪರ್ಧಿಗಳ ಮಧ್ಯ ಇದ್ದ ಮನಸ್ತಾಪ ಎಲ್ಲ ದೂರ ಮಾಡಿ ಏನು ಒಂದಾಗ ತರ ಕೊಟ್ಟಿರಲ್ವಾ, ಅದ್ರಲ್ಲಿ ಬಂತವ್ರೆ ಅಷ್ಟೊಂದು ಎಮೋಷನಲ್ ಆಗತ್ತಾರೆ ಯಾವುದೇ ರೀತಿ ಇರಲಿಲ್ಲ. ಬಟ್ ಅವ್ರು ಈ ಪ್ರೋಮೋ ಏನ್ ಬಿಟ್ಟಿದಾರಲ್ಲ, ಇದು ನೋಡಿದ್ರೆ ಸಖತ್ ಎಮೋಷನಲ್ ಆಗ್ಬಿಡ್ತೀರಾ. ಅವ್ರ ಅಂತದೇನು ಅಂದ್ರೆ ಯಾವ ರೀತಿ ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಏನ್ ಫಿನಾಲೆ ಅಂತ ಬಂದಾಗ ಇವಾಗ ಹೇಳ್ದಂಗೆ ಏನ್ ಎಮೋಷನಲ್ ಇದ್ದೇ ಇರುತ್ತಲ್ವಾ, ಅರೆ ಎಮೋಷನಲ್ ಅನ್ನೋಕ್ಕಿಂತ ಏನೊಂದು ಕಷ್ಟದ ದಿನಗಳನ್ನ ಹೇಳ್ಕೊಳಕ್ ಹೇಳಿದ್ದಾರೆ. ಅಂದ್ರೆ ಅವ್ರ ಜರ್ನಿ ಹೇಗಿತ್ತು, ಅವ್ರ ಗ್ರಾಫ್ ಯಾವ ರೀತಿ ಮೇಲ್ಕೋಯ್ತು, ಯಾವ ರೀತಿ ಕೆಳಕ್ಕೆ ಹೋಗ್ತಿತ್ತು, ಅವ್ರ ಮನೇಲಿ ಎಷ್ಟೆಲ್ಲ ಕಷ್ಟ ಇತ್ತು, ಯಾವ ರೀತಿ ಈ ತರ ಬೆಳೆದ್ರು ಎಲ್ಲಾನು ಕೂಡ ಹೇಳ್ಕೊತಿದ್ದಾರೆ. ಬನ್ನಿ ಇವಾಗ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ. ಅವ್ರು ಏನಿವಾಗ ಗಿಲ್ಲಿ ಫ್ಯಾನೇ ಅನ್ಕೊಳ್ಳಿ ನೀವೆಲ್ಲ, ಏನಿವಾಗ ಗಿಲ್ಲಿ ಕ್ರೇಜ್ ಇದೆಯಲ್ಲ, ಗಿಲ್ಲಿ ಫ್ಯಾನೇ ಅನ್ಕೊಳ್ಳಿ. ಬಟ್ ಅಲ್ಲಿ ಪ್ರೋಮೋದಲ್ಲಿ ಬಂತವ್ರೆ ಗಿಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಬೇರೆ ಏನೋ ಸ್ಪರ್ಧಿಗಳು ಹೇಳ್ಕೊತಿದಾರಲ್ಲ, ಅದೊಂದು ಕೂಡ ಎಮೋಷನಲ್ ಆಗ್ಬಿಡ್ತೀರಾ. ಯಾಕಂದ್ರೆ ಆ ಟೈಮಲ್ಲಿ ನೀವು ಯಾರ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಮಾತಾಡೋಕ್ಕೂ ಆಗಲ್ಲ, ಒಂದು ರೀತಿ ಏಟು ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಕೂಡ ಒಂದು ರೀತಿ ಎಮೋಷನಲ್ ಆಗ್ಬಿಡ್ತೀರಾ. ಯಾಕಂದ್ರೆ ಆ ಥರ ಸ್ಪರ್ಧಿಗಳು ಹೇಳ್ಕೊತಿದ್ದಾರೆ. ನಿಜವಾಗ್ಲೂ ಅದು ನೋಡಿದ್ರೆ ನಾನಂತೂ ಎಮೋಷನಲ್ ಅದೇ. ನೀವೇನಾರು ಎಮೋಷನಲ್ ಆದ್ರೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಅವ್ರು ಆಲ್ಮೋಸ್ಟ್ ಆ ಪ್ರೋಮೋದಲ್ಲೂ ಬಂತು ಅಂದರೆ ಅಲ್ಲಿ ಗಿಲ್ಲಿಯವ್ರು ಹೇಳ್ಕೊಳ್ಳೋದೇ ಇರೋದು. ಅರೆ ಏನು ಗಿಲ್ಲಿಯವ್ರ ಕಷ್ಟದ ಹಾದಿಗಳು ನೀವು ಕೂಡ ನೋಡಿದ್ದೀರಲ್ವಾ, ಅರೆ ನೋಡಿದ್ದೀರಾ ಅನ್ನೋಕ್ಕಿಂತ ಕೇಳಿದ್ದೀರಲ್ವಾ ಯಾವ ರೀತಿ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ಅಂತ, ಅದನ್ನ ಹೇಳ್ಕೊತಿದ್ದಾರೆ. ಅರೆ ಕಾವ್ಯವ್ರು ಹೇಳ್ಕೊತಿದ್ದಾರೆ, ಅಶ್ವಿನಿ ಅವ್ರು ಹೇಳ್ಕೊತಿದ್ದಾರೆ, ಧನು ಅವ್ರು ಹೇಳ್ಕೊತಿದ್ದಾರೆ. ಬನ್ನಿ ಇವಾಗ ಏನಂತ ಹೇಳ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅರೆ ಇದು ಯಾವ ಸೀಸನಲ್ಲಿ ನಿಮಗೆ ಕ್ಲಿಯರಾಗಿ ಜ್ಞಾಪನ ಇರುತ್ತೆ ಅಂದರೆ, ಏನೊಂದು ಧನು ಮತ್ತೆ ಅಲ್ಲಿ ವಿನಯ್ ಅವ್ರದ್ದು ಹೇಳ್ಕೊಳ್ಳೋ ಥರ ಕೊಟ್ಟಿರೋ ಗಾರ್ಡನ್ ಇರುತ್ತೆ, ನಿಮ್ಗೆ ಜ್ಞಾಪನ ಇರುತ್ತೆ ಅಂತ ಅನ್ಕೋತೀನಿ. ಅರೇನೋ ಒಂದು ರೀತಿ ಅವ್ರು ಯಾವ ರೀತಿ ಕಷ್ಟಪಟ್ಟಿದ್ರು. ಅಲ್ಲೇನೋ ಕಾರ್ತಿಕ್ ಅವ್ರು ಹೇಳಿದ್ರಲ್ಲ ವಿನಯ್ ಅವ್ರಿಗೆ, ಅರೆ ಊಟಕ್ಕೂ ಕೂಡ ಕಷ್ಟ ಇತ್ತು, ಅವಾಗ ವಿನಯ್ ಕರ್ದಿ ಏನೊಂದು ಊಟ ಇಕ್ಕಿದೆ ಅಂತ ಹೇಳಿದ್ರು. ಅದು ಜ್ಞಾಪನ ಇದೆ ನನಗೆ. ಯಾಕಂದ್ರೆ ಅಷ್ಟು ಸಖತ್ ಎಮೋಷನಲ್ ಮೂಮೆಂಟ್ ಆ ಸೀಸನಲ್ಲಿ ಅದು ಅಂತ ಹೇಳ್ಬೋದು. ಒಳ್ಳೆ ನನಗೆ ಅದು ಜ್ಞಾಪನ ಇದೆ. ಬನ್ನಿ ಇವಾಗ ಇವ್ರು ಏನೇನೆಲ್ಲ ಹೇಳ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅವ್ರು ಇಲ್ಲಿ ಏನೊಂದು ಗ್ರಾಫ್ನ ಹಾಕ್ಬಿಟ್ಟು ಅಲ್ಲಿ ಯಾವಾಗ ನಾನು ಊರಿಂದ ಬೆಂಗಳೂರಿಗೆ ಬಂದೆ, ಅದಾದಮೇಲೆ ಯಾವ ರೀತಿ ನಮ್ಮ ಗ್ರಾಫ್ ಮೇಲೋಯ್ತು, ಯಾವ ರೀತಿ ಕೆಲಸ ಮಾಡ್ತಿದೆ, ಅದಾದಮೇಲೆ ಏನು ಕಷ್ಟ ಬಂತು, ಆ ಥರ ಹೇಳ್ತಿದ್ದಾರೆ ಅಲ್ಲಿ ಸ್ಪರ್ಧಿಗಳು. ಅಲ್ಲಿ ಇದೊಂದು ಆಕ್ಟಿವಿಟಿ ರೂಮಲ್ಲಿ ನಡೀತಾ ಇರ್ಬೋದು. ಅದನ್ನ ಇಲ್ಲಿ ಏನು ಸ್ಪರ್ಧಿಗಳು ನೋಡೋ ಥರ ವಿಟಿನೂ ಕೂಡ ಪ್ಲೇ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ವಿಟಿ ಪ್ಲೇ ಮಾಡಬಾರ್ದಾಗಿತ್ತು. ರೇನಲ್ಲಿ ಅಂದ್ರೆ ಏನು ಜರ್ನಿ ಅಂತ ಅವ್ರಿಗೂ ಗೊತ್ತಾಗುತ್ತೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ. ಹಾಗೆ ಅವರು ಕೂಡ ಎಮೋಷನಲ್ ಆಗ್ತಾರೆ. ಬಟ್ ಯಾರು ಕೂಡ ಸ್ಪರ್ಧಿಗಳು ಏನು ಒಂದು ವಿಟಿ ನೋಡೋ ಥರ ಇರಬಾರ್ದಾಗಿತ್ತು. ಅವ್ರ ಪಾಡ್ಗೋರು ಹೋಗಿ ಒಂದು ರೀತಿ ಹೇಳ್ಬಿಟ್ಟು ಬರೋ ಥರ ಇರಬೇಕಾಗಿತ್ತು. ಆ ಥರ ಇದ್ರು ಕೂಡ ಚೆನ್ನಾಗಿರ್ತಿತ್ತು. ಬಟ್ ಯಾರು ಕೂಡ ವಿಟಿನ ಪ್ಲೇ ಮಾಡಿದ್ದಾರೆ. ಏನು ಎಲ್ಲರೂ ಕೂಡ ಏನು ಹೇಳ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇವಾಗ ಏನು ಹೇಳ್ತಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಗಿಲ್ಲಿಯವ್ರು ಹೇಳ್ತಿದ್ದಾರೆ, ನನ್ನ ಲೈಫಲ್ಲಿ ಬಂತವ್ರೆ ನಾನು ಸ್ಟ್ರಗಲ್ ಮಾಡಿದ್ದು ಬಂತವ್ರೆ ಮಲ್ಗೋಕೆ ಜಾಗ ಮತ್ತೆ ಊಟಕ್ಕೆ ಅಂತ ಹೇಳ್ತಿದ್ದಾರೆ. ಅರೇನು ಊರಿಂದ ಬೆಂಗಳೂರಿಗೆ ಬಂದಿದ್ದಾರಲ್ಲ ಅವಾಗೇನು ಕಷ್ಟಪಟ್ಟಿರಲ್ಲ ಅದನ್ನೇ ಹೇಳ್ತಿದ್ದಾರೆ. ಅದಾದ್ಮೇಲೆ ಬಂತವ್ರೆ ನೆಕ್ಸ್ಟ್ ಧನು ಅವ್ರು ಹೇಳ್ತಿದ್ದಾರೆ, ಬೀದಿಯಲ್ಲೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದು ಆಗದಿರೋ ಕೆಲಸ ಅಂತ ಅನ್ಕೊಂಡು ಇಂಡಸ್ಟ್ರಿಗೆ ಬಂದಿ ಅನ್ನೋ ಥರ ಹೇಳ್ತಿದ್ದಾರೆ. ಅರೇನು ಇವಾಗ ಬೀದಿಯಲ್ಲೂ ಕೂಡ ಒಬ್ಬೊಬ್ರು ಹೀರೋ ಇರ್ತಾರೆ, ಹೆಂಗ್ ಮುಂದೆ ಬೆಳೆಯೋದು ಅನ್ನೋ ಥರ ಆ ಥರ ಯೋಚನೆ ಮಾಡ್ಕೊಂಡು ಒಂದು ರೀತಿ ಇಂಡಸ್ಟ್ರಿಗೆ ಬಂದೆ ಅಂತ ಹೇಳ್ತಾ ಇರ್ಬೋದು. ಅದಾದ್ಮೇಲೆ ಬಂತವ್ರೆ ನೆಕ್ಸ್ಟ್ ಅಲ್ಲಿ ಕಾವ್ಯವ್ರು ಹೇಳ್ತಿದ್ದಾರೆ, ಹಾಲು ತಗೊಬರೋಕ್ಕೂ ಕೂಡ ದುಡ್ಡಿರಲಿಲ್ಲ, ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ಒಂದು ರೀತಿ ಅಡುಗೆ ಮಾಡ್ತಿದ್ದು ಅನ್ನೋ ಥರ ಹೇಳ್ತಿದ್ದಾರೆ. ಅವರು ಕೂಡ ಸಖತ್ ಎಮೋಷನಲ್ ಆಗಿದ್ದಾರೆ. ಅವ್ರ ಪ್ರತಿಯೊಬ್ಬರು ಕೂಡ ಎಮೋಷನಲ್ ಆಗಿದ್ದಾರೆ. ಹಾಗೆ ಅಲ್ಲಿ ವಿಟಿ ನೋಡ್ತಿದ್ದವರು ಕೂಡ ಎಮೋಷನಲ್ ಆಗಿದ್ದಾರೆ. ಅವ್ರ ರಕ್ಷಿತ್ ಅವರು ಕೂಡ ಎಮೋಷನಲ್ ಆಗಿದ್ದಾರೆ. ಹಾಗೆ ಇನ್ನೊಂದೇನಂದ್ರೆ ಇಲ್ಲಿ ಗಿಲ್ಲಿ ಏನು ಬೆಂಗಳೂರಿಗೆ ಬಂದಿದ್ದಾರಲ್ಲ ಆ ಡೇಟ್ ಕೂಡ ಬರ್ದಿ ಒಂದು ರೀತಿ ಗ್ರಾಫ್ ಎಲ್ಲ ತೋರಿಸಿದ್ದಾರೆ. ಅರೆ ಯಾವಾಗ ಗಿಲ್ಲಿ ಬೆಂಗಳೂರಿಗೆ ಬಂದಿರೋದು ಅಂತ ಕೇಳಿದ್ದಾರೆ. 17/1/2016 ಬಂದಿರೋದು ಗಿಲ್ಲಿ ಅವ್ರು ಬೆಂಗಳೂರಿಗೆ. ಆಮೇಲೆ ಇನ್ನೂ ತುಂಬ ಬರ್ದಿದ್ದಾರೆ. ನಾವು ಎಪಿಸೋಡ್ ನೋಡೋಣ ಯಾವ ರೀತಿ ಇರುತ್ತೆ, ಏನೇನು ಸ್ಟ್ರಗಲ್ ಪಟ್ಟಿದ್ದಾರೆ ಎಲ್ಲನೂ ಕೂಡ ಎಪಿಸೋಡಲ್ಲಿ ನೋಡೋಣ. ಅದು ಇನ್ನೊಂದೇನಂದ್ರೆ ಬಿಗ್ ಬಾಸ್ ಅವರು ಏನು ಇವಾಗ ಹೆಂಗಿರೋ ಏನು ನಾಳೆ ಫಿನಾಲೆ ಇಲ್ವಲ್ಲ, ಅದರಿಂದ ಕ್ಲಿಯರಾಗಿ ಅವ್ರು ಏನು ಹೇಳಿದ್ದಾರೆ ಅಂತ ತೋರಿಸಿದ್ರೆ ನಮಗೂ ಕೂಡ ನೋಡೋಕೆ ಚೆನ್ನಾಗಿರುತ್ತೆ. ಒಟ್ಟೊಂದು ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು ಇಡೀ ಸೀಸನಲ್ಲಿ ಇದು ಬಂತು ಅವರೇ ನೋಡೋಣ ಎಪಿಸೋಡಲ್ಲಿ. ಅದಾದ್ಮೇಲೆ ಬಂತವ್ರೆ ರಕ್ಷಿತ್ ಅವರು ಕೂಡ ಎಮೋಷನಲ್ ಆಗಿದ್ದಾರೆ. ಅವ್ರದ್ದು ಕೂಡ ಒಂದು ರೀತಿ ಗ್ರಾಫ್ ಕೆಳಗೆ ಬಂದು ಮೇಲೆಲ್ಲ ಹೋಗಿದೆ. ಅರೆ ಎಲ್ಲರೂ ಗ್ರಾಫು ಕೂಡ ಅಷ್ಟೇ ಕೆಳಗೆ ಬಂದು ಮೇಲೆ ಹೋಗಿದೆ. ಅರೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಒಂದೆಲ್ಲ ಒಂದು ಕಷ್ಟ ಬಂದೇ ಬರುತ್ತೆ. ಅದರಿಂದ ಆ ಥರ ಗ್ರಾಫ್ಗಳು ಕೆಳಗೆ ಹೋಗಿ ಮೇಲೆ ಹೋಗಿದೆ ಅಂತ ಹೇಳ್ಬೋದು. ಆಮೇಲೆ ರಕ್ಷಿತ್ ಅವರು ಎಮೋಷನಲ್ ಆಗಿದ್ದಾರೆ. ಆಮೇಲೆ ಹಾಗೆ ಬಂತು ಅಶ್ವಿನಿ ಅವರು ಕೂಡ ಎಮೋಷನಲ್ ಆಗಿದ್ದಾರೆ. ಅಶ್ವಿನಿ ಅವರು ಹೇಳ್ತಿದ್ದಾರೆ, ನಮ್ಮ ತಂದೆ ಬಂತವ್ರೆ ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಿರೋ ಅಂತ ಹೇಳ್ತಿದ್ದಾರೆ. ಬಟ್ ಅರೆ ಇವತ್ತು ಅವರೇ ಇಲ್ಲ ಅಂತ ಹೇಳಿರ್ಬೋದು, ಅದರಿಂದ ಎಮೋಷನಲ್ ಆಗಿರ್ಬೋದು. ಅರೆ ನನ್ನ ಮಗಳು ಒಂದು ರೀತಿ ಗಾಡ್ ಗಿಫ್ಟ್ ಅಂತ ಹೇಳ್ತಿರೋ, ಬಟ್ ಅವ್ರು ಇವತ್ತು ಅವರೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಎಮೋಷನಲ್ ಆಗಿರ್ಬೋದು. ಆಮೇಲೆ ಎಷ್ಟು ಬಂತವ್ರೆ ತಿರ್ಗಾ ಗಿಲ್ಲಿ ಹೇಳಿರೋದನ್ನೇ ಹಾಕಿದ್ದಾರೆ. ಏನಂದರೆ ದುಡ್ಡು ಕದಿಯೋದು ನೋಡಿದ್ದೀರಾ, ಚಿನ್ನ ಕದಿಯೋದು ನೋಡಿದ್ದೀರಾ, ಬಟ್ ಅರೆ ಆಗಿನ ಟೈಮಲ್ಲಿ ಬಂತವ್ರೆ ಅನ್ನ ಕತ್ಕೊಂಡು ಕೂಡ ತಿಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್ ಒಟ್ಟಿನಲ್ಲಿ ಇವೆಲ್ಲ ಕೇಳಿ ಸಕ್ಕತ್ ಎಮೋಷನಲ್ ಆಗೋಯ್ತು. ನೋಡೋಣ ಇನ್ನೂ ಎಪಿಸೋಡಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ. ಒಟ್ಟಿನಲ್ಲಿ ಈ ಎಪಿಸೋಡಲ್ಲಿ ಇದನ್ನಾರು ಕರೆಕ್ಟಾಗಿ ತೋರಿಸೋರಾಗುತ್ತೆ. ಏನು ನಾಳೆ ಫಿನಾಲೆ ಬೇರೆ ಇಲ್ವಲ್ಲ ಅದರಿಂದ ಕರೆಕ್ಟಾಗಿ ತೋರಿಸೋರಾಗುತ್ತೆ. ಅಂದರೆ ಯಾವುದೋ ತೋರಿಸ್ಬೇಡದನ್ನೆಲ್ಲ ತೋರಿಸ್ತಾರೆ, ಇದನ್ನಾರು ಕರೆಕ್ಟಾಗಿ ತೋರಿಸೋರಾಗುತ್ತೆ. ಅದರಲ್ಲೂ ಈ ಸೀಸನ್ ಒಂದು ರೀತಿ ವಸ್ಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು. ಅರೇನೋ ಒಂದು ದುಡ್ಗೋಸ್ಕರ ಏನು ಜಾಸ್ತಿ ಬರೀ ಪ್ರಮೋಷನ್ ಮಾಡೋದೇ ಆಗಿದೆ ಅಂತ ಹೇಳ್ಬೋದು. ಹೆಂಗಿದ್ರು ಒಂದು ರೀತಿ TRP ಬಂದೇ ಬರುತ್ತೆ. ಏನೋ ರೀತಿ ಇವ್ರಿಗೂ ಗೊತ್ತಿರೋದೇ ಅಲ್ವಾ, ಗಿಲ್ಲಿ ಇದ್ರೆ
ಏನೊಂದು ಶೋ ಓಡ್ತಿದೆ ಅಂತ, ಅದರಿಂದ ಹೆಂಗಿರೋ ಓಡುತ್ತೆ ಅನ್ನೋದು ಇವ್ರಿಗೊಂದು ಓವರ್ ಕಾನ್ಫಿಡೆನ್ಸ್ ಆಗ್ಬಿಟ್ಟಿದೆ ಅಂತ ಅನಿಸ್ತಿದೆ. ಅದರಿಂದ ಬರೀ ಪ್ರಮೋಷನ್ ಮಾಡ್ಕೊಂಡು ಹಾಗೆ ಬಂತು ಈ ಸೀಸನೇ ಒಂದು ರೀತಿ ಕರೆಕ್ಟಾಗಿ ಹೋಗ್ತಿಲ್ಲಪ್ಪ ಅಂತ ನನಗನ್ನಿಸ್ತಿದೆ. ಅದೇನಾದ್ರೆ ಇವಾಗ ಸುದೀಪ್ ಅವ್ರು ಏನು ಇವಾಗ CCL ಆಡ್ತಿದ್ದಾರೆ ಆಲ್ರೆಡಿ, ಇನ್ನೇನು ಇವತ್ತು ಮುಗಿಯುತ್ತೆ ಅಂತ ಅನ್ಸುತ್ತೆ. ಹೈದರಾಬಾದಲ್ಲಿ ಅಲ್ವಾ ಆಡ್ತಿರೋದು, ಏನು ಅಲ್ಲಿಂದ ಬಂದು ಶೂಟಿಂಗ್ ನಡೆಸೋದು ಕಷ್ಟ ಇದೆ ಅಂದ್ಬಿಟ್ಟೇನೆ ನಾಳೆ ಏನು ಗ್ರ್ಯಾಂಡ್ ಫಿನಾಲೆನ ಕ್ಯಾನ್ಸಲ್ ಮಾಡಿರೋದು 100% ಕನ್ಫರ್ಮ್ ಅಪ್ಡೇಟ್ ಆಗಿದೆ. ಅಂದರೆ ಫಸ್ಟ್ ಬಂತು ಅವರೇ ಏನು ಮಧ್ಯಾಹ್ನ ಎಲ್ಲ ಬಂತು ಅವರೇ, ಇಲ್ಲ ಸುದೀಪ್ನವ್ರು ಬರ್ಬೋದು ಅನ್ನೋ ಥರನೇ ಅಪ್ಡೇಟ್ ಬಂತು. ಅಂದರೆ ಸಾಯಂಕಾಲದಷ್ಟರಲ್ಲಿ ಮ್ಯಾಚ್ ಮುಗಿದ್ರೆ ಬರ್ಬೋದು ಅಂತಲೇ ಅಪ್ಡೇಟ್ ಬಂತು. ಬಟ್ ಯಾರು ಕೂಡ ಆಮೇಲೆ ಬಂತು ಅವರೇ ಏನು ಇವಾಗ ಬರಲ್ಲ ಅಂತಲೇ ಅಪ್ಡೇಟ್ ಬಂದಿದೆ. ಬರೀ ಸಂಡೇ ಎಪಿಸೋಡ್ ಮಾತ್ರ 6 ಗಂಟೆಯಿಂದ ಏನು ನೈಟ್ 11 ಗಂಟೆ 12 ಗಂಟೆ ಗಂಟ ಏನು ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಅಂತ ಹೇಳ್ಬೋದು. ನನಗನ್ಸೋ ಪ್ರಕಾರ 2 ದಿವಸ ಗ್ರ್ಯಾಂಡ್ ಫಿನಾಲೆ ಇದ್ರೆ ಚೆನ್ನಾಗಿರ್ತಿತ್ತು. ಏನು ಒಂದು ದಿವಸದಲ್ಲಿ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ 2 ದಿವಸ ಇದ್ದರೆ ಒಂದು ದಿವಸದಲ್ಲಿ ಡ್ಯಾನ್ಸು VT ಈ ಥರ ಎಲ್ಲ ಆಗ್ತಿರೋ, ಹಾಗೆ ಒಂದು ಎಲಿಮಿನೇಷನ್ ಕೂಡ ಮಾಡ್ತಿರೋ. ಬಟ್ ಆದರೆ ಏನು ಸಂಡೇಲೆ ಏನು 6 ಜನ ಇದ್ದಾರೆ, ಏನು ಎಲಿಮಿನೇಷನ್ ಮಾಡಿ ವಿನ್ನರ್ ಕೂಡ ಮಾಡಬೇಕು, ರನ್ನರ್ ಕೂಡ ಮಾಡಬೇಕು. ಆಮೇಲೆ ಹಾಗೆ ಬಂತವ್ರೆ ಏನು VTಗಳೆಲ್ಲ ಹಾಕಬೇಕು, ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಅರೆ ಲಾಸ್ಟ್ ಸೀಸನಲ್ಲಿ ಬಂತವ್ರೆ ಏನೊಂದು ಎಂಟರ್ಟೈನ್ಮೆಂಟ್ ಅವಾರ್ಡ್ ಅಂದ್ಬಿಟ್ಟು ಅವಾರ್ಡ್ಗಳೆಲ್ಲ ಕೊಟ್ಟಿದ್ರಲ್ಲ, ಆ ಥರ ಏನು ಇರಲ್ಲ ಅನ್ಸುತ್ತೆ ಈ ಸೀಸನ್ ಬಂತವ್ರೆ. ಅದು ಸುಮ್ಮನೆ ಏನೊಂದು ಎಲಿಮಿನೇಷನ್ ಮಾಡಿ VTಗಳು ಹಾಕಿ ಮುಗಿಸ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಏನು ಬರೀ ಒಂದೇ ಸಲ ಗ್ರ್ಯಾಂಡ್ ಫಿನಾಲೆ ನಡೀತಿರೋದು, ಅದರಿಂದ ಈ ಥರ ಬೇಗ ಮುಗಿಸ್ತಾರೆ ಅಂತ ಅನ್ಸುತ್ತೆ. ಏನು ಲಾಸ್ಟ್ ಸೀಸನ್ ಬಂತವ್ರೆ ಒಂದು ರೀತಿ ಅವಾರ್ಡ್ಗಳೆಲ್ಲ ಕೊಟ್ಟಿದ್ರು, ಒಂದು ರೀತಿ ಏನೋ ಒಂದು ಸಕ್ಕದಾಗಿತ್ತು 2 ದಿವಸನೂ ಕೂಡ. ಅರೇನು ಕೂಡ ಬೋರ್ ಆಗಲಿಲ್ಲ, ಏನೇನೋ ಅವಾರ್ಡ್ ಎಲ್ಲ ಕೊಟ್ಟು ಎಂಟರ್ಟೈನ್ಮೆಂಟ್ದು ಈ ಥರ ಎಲ್ಲ ಕೊಟ್ಟಿರೋ ಒಟ್ಟಿನಲ್ಲಿ ಡಿಫ್ರೆಂಟಾಗಿ. ಬಟ್ ಈ ಸೀಸನ್ ಆ ಥರ ಎಲ್ಲ ಇರಲ್ಲ ಅಂತ ಅನ್ಸುತ್ತೆ. ಅರೇನು ರನ್ನರ್ ವಿನ್ನರ್ ಮಾಡಿ ಏನೊಂದು VTಗಳು ಹಾಕೋದು ಅಷ್ಟೇ ಇರುತ್ತೆ ಅಂತ ಅನ್ಸುತ್ತೆ. ಹಾಗೆ ಡ್ಯಾನ್ಸ್ ಒಂದು 2-3 ಜನದ್ದು ಇರ್ಬೋದು ಅಂತ ಅನ್ಸುತ್ತೆ. ನೋಡೋಣ, ಯಾಕಂದ್ರೆ ಒಂದೇ ಸಲ ನಡೀತಿರೋದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಹಾಗೆ ಈ ಎಮೋಷನಲ್ ಮೂಮೆಂಟ್ ಏನಿದ್ದಿಲ್ಲ ಇವತ್ತು ಎಲ್ಲ ಸ್ಪರ್ಧಿಗಳು ಏನೋ ಅವ್ರು ಕಷ್ಟದ ದಿನಗಳನ್ನ ಹೇಳ್ಕೊತಿದ್ದಾರಲ್ಲ, ಇದನ್ನೆಲ್ಲ ನೋಡಿ ನೀವು ಕೂಡ ಎಮೋಷನಲ್ ಆದ್ರೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಷ್ಟು ವಿಡಿಯೋ ಆಗಿದೆ, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.